ಯಾರಪ್ಪ ಇದು? ಜಿಕ್ಕಿ ರುಕೋ, ಬೇಗ ಬನ್ನಿ ಬೇಗ ಬನ್ನಿ, ರುಕೋ ಜಿಕ್ಕಿ. ಏನಾಯ್ತು ಏನಾಯ್ತು? ನನ್ ಬೇಬಿ ಚಾರ್ ಬೇಬಿ ಫೋನ್ ಮಾಡ್ತಾ ಇದ್ದಾನೆ. ನಾನು ಅನ್ಕೊಂಡಿ ಟೈಮ್ ಬಂದಾಯ್ತು, ನನ್ ಬೇಬಿ ಬದಲಾಗಿದ್ದಾಳೆ ಅನ್ಸುತ್ತೆ, ಅದಕ್ಕೆ ಕಾಲ್ ಮಾಡ್ತಾ ಇದ್ದಾಳೆ. ಹುಷಾರು, ನಿಮ್ ಮಗಳು ಬದ್ಲಾಗಿದ್ದಳು ಅಥವಾ ಇರೋ ವಿಷಯ ಗೊತ್ತಾಗಿ ನಿಮ್ ಮುಖಕ್ಕೆ ಯಾಕೆ ಸುಗ್ಗೆ ಫೋನ್ ಮಾಡಿದಳು ಏನೋ. ಓಕೆ, ಯಾವ್ದಕ್ಕೂ ಹುಷಾರಾಗಿರೋದು ಒಳ್ಳೇದಲ್ವಾ, ಅದಕ್ಕೆ ಎಚ್ಚರಿಸ್ತೆ. ಬಿ ಕೇರ್ಫುಲ್. ರೋಸ್ ಶರಾಬ್ ಚಿಕ್ಕಿ. ಹಲೋ ಬೇಬಿ. ಅಮ್ಮ ಹೇಳು ಬೇಬಿ. ಮಾಮ್ ಅಳಬೇಡ ಬೇಬಿ, ನನ್ಗೆಲ್ಲಾ ವಿಷಯ ಗೊತ್ತಾಯ್ತು. ರಾಮಾಚಾರಿ ಹೋಗ್ಬಿಟ್ಟ ಅಂತ ನನ್ಗೂ ನ್ಯೂಸ್ ಬಂತು. ನಾನೇ ಅಲ್ಲಿಗ್ ಬರೋಣ ಅಂತಿದ್ದೆ, ಆದ್ರೆ ಮೊದ್ಲೇ ನೀನ್ ನನ್ ಮೇಲೆ ಕೋಪದಲ್ಲಿದ್ಯಾ, ಅಲ್ಲಿಗ್ ಬಂದ್ರೆ ನೀನ್ ಯಾವ ತರ ನನ್ ಮೇಲೆ ರಿಯಾಕ್ಟ್ ಮಾಡ್ತೀಯ ಅಂತ ಗೊತ್ತಿಲ್ದೆ ಅದಕ್ಕೆ ಬಂದಿಲ್ಲ. ನಾನ್ ಬರ್ದೇ ಇದ್ರು ನನ್ನ ಮನ್ಸೆಲ್ಲ ನೀನಿರೋ ಕಡೆನೇ ಇದೆ ಬೇಬಿ. ಗಂಡನ್ ಕಳ್ಕೊಂಡ್ ನನ್ ಮಗಳು ಹೇಗಿದ್ದಾಳು, ಏನ್ ಮಾಡ್ತಾ ಇದ್ದಾಳು ಅಂತ ಯೋಚನೆ ಮಾಡಿ ಮಾಡಿ ಕೊರಗ್ತಾ ಇದ್ದೀನಿ ಬೇಬಿ. ಹೌದು ಮಾಮ್, ನನ್ಗೆ ರಾಮಾಚಾರಿ ಇಲ್ದೆ ಬದುಕೋಕೆ ಆಗ್ತಾ ಇಲ್ಲ. ನನ್ಗೆ ಯಾರು ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಹಾಗೆಲ್ಲ ಹೇಳ್ಬೇಡ ಬೇಬಿ, ನಿನ್ಗೋಸ್ಕರ ನಿನ್ನಮ್ಮ ನಾನಿದ್ದೀನಿ. ನಿನ್ಗೋಸ್ಕರನೇ ಅಲ್ವಾ ಜೀವಂತವಾಗಿ ಬದುಕಿರೋದು. ಅದಕ್ಕೆ ನಿನಗ್ ಕಾಲ್ ಮಾಡ್ದೆ ಮಾಮ್. ನಿನ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಿನಗ್ ಬೈದ್ ಕಳಿಸ್ಬಿಟ್ಟೆ. ಇವಾಗ ಯಾವ ಬಾಯಿ ಇಟ್ಕೊಂಡು ನಿನ್ನ ನೋಡ್ಬೇಕು ಅಂತ ನಾನ್ ಕೇಳಿ ಹೇಳು. ಅಯ್ಯೋ ಬೇಬಿ, ನಾನಿನಮ್ಮ, ನನ್ನ ಹತ್ರ ಏನ್ ಸಂಕೋಚ. ಮಾಮ್, ನಿನ್ನ ತಪ್ಕೊಂಡು ಜೋರಾಗಿ ಅಳ್ಬೇಕು ಅಂತ ಅನ್ನಿಸ್ತಿದೆ ಬೇಬಿ. ಮಾಮ್, ನಾನ್ ನಿನ್ನ ಹತ್ರ ಬಂದ್ರೆ ನೀನ್ ನನಗ್ ತಪ್ಕೊಂಡ್ ಸಮಾಧಾನ ಮಾಡ್ತೀಯಾ? ನಾನು ಇದ್ದೀನಿ ಅಂತ ನನಗ್ ಧೈರ್ಯ ತುಂಬ್ತೀಯಾ? ಯಾರೇ ಕೈ ಬಿಟ್ರು ನಾನ್ ನಿನ್ ಕೈ ಬಿಡಲ್ಲ ಅಂತ ಪ್ರಾಮಿಸ್ ಮಾಡ್ತೀಯಾ? ಬೇಬಿ, ಇದನ್ನೆಲ್ಲ ನೀನ್ ನನ್ನ ಹತ್ರ ಕೇಳ್ಕೋಬೇಕಾ? ಮಾಮ್, ಮತ್ತೆ ನಿನ್ ಮಡ್ಲಲ್ಲಿ ನಾನು ಮಗು ಆಗ್ಬೇಕು ಅಂತ ಅನ್ನಿಸ್ತಾ ಇದೆ. ನಾನ್ ಬಂದ್ರೆ ನೀನನ್ನ ಮತ್ತೆ ಸೇರಿಸ್ಕೊಳ್ತೀಯಾ? ನೋವು ಬೇಬಿ, ಈಗ್ಲೇ ನಾನು ಅಲ್ಲಿಗೆ ಬಂದು ಕರ್ಕೊಂಡು. ಅಯ್ಯೋ ಇವಾಗ ಬೇಡ ಮಾಮ್, ಇವಾಗ ತುಂಬಾ ಲೇಟ್ ಆಗ್ಬಿಟ್ಟಿದೆ. ನೀನು ಗೆಸ್ಟ್ ಹೌಸ್ ಅಲ್ಲಿ ತಾನೇ ಇರೋದು? ಹೌದು ಬೇಬಿ. ಹಾಗಾದ್ರೆ ನಾನೇ ಅಲ್ಲಿಗೆ ಬರ್ತೀನಿ ಮಾಮ್. ಓಕೆ ಬೇಬಿ, ಬಾ, ನಿನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಓಕೆ ಮಾಮ್, ಬಾಯ್. ಚೆಸ್ ಸಕ್ಸಸ್, ನನ್ ಪ್ಲಾನ್ ಸಕ್ಸಸ್ ಆಗೋಯ್ತು. ನಾನು ಹೇಳಿಲ್ವಾ ಜಿಕ್ಕಿ, ನಾನು ಹೇಳಿಲ್ವಾ ರುಕು? ಕೊನೆಗೂ ನನ್ ಬೇಬಿ ನನ್ನ ಹತ್ರ ವಾಪಸ್ ಬರ್ತಾ ಇದ್ದಾಳೆ. ಸೂಪರ್ ಸೂಪರ್, ಒಟ್ನಲ್ಲಿ ನಿಮ್ಮ ಆಸೆ ಎಲ್ಲ ನೆರವೇರ್ತಾ ಇದೆ. ಮೊದಲನೇದಾಗಿ ನೀವು ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು? ಪ್ಲಾನ್ ಮಾಡಿದ್ದು ನಾನು, ಕೆಲಸ ಮಾಡಿಸಿದ್ದು ನಾನು, ತಲೆ ಓಡಿಸಿದ್ದು ನಾನು ಅಂದ್ಮೇಲೆ ಗ್ರೇಟ್, ನಿಮ್ ಮಾನ್ಯತೆನ್ಗೆ ಅಲ್ವಾ ಸೇರ್ಬೇಕಾಗಿತ್ತು. ಅದನ್ನೆಲ್ಲ ನಾನು ಯಾವತ್ತೂ ಬೇರೆಯವ್ರಿಗೆ ಬಿಟ್ಕೊಡೋದಿಲ್ಲ. ಹೀಗೆ ಆಗುತ್ತೆ ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ನಾಳೆ ನನ್ನ ಬೇಬಿ ಇಲ್ಲಿಗೆ ಬರ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಅವಳು ತಲೆ ಕೆಡ್ಸಿ ರಾಮಾಚಾರಿ ಮಗುನ ಅವಳ ಹೊಟ್ಟೆಯಿಂದ ತೆಗೆಸ್ತಿರ್ತೀನಿ. ಬೇಬಿ ಬರ್ತಾ ಇದ್ದಾಳೆ, ನಾಳೆ ನನ್ನ ಬೇಬಿ ಬರ್ತಾ ಇದ್ದಾಳೆ. ಎಂಜಾಯ್ ಮಾಡ್ಬೇಕು ಅನಿಸ್ತಾ ಇದೆ ಈ ಮೂಮೆಂಟ್ ನ. ಮೇಡಮ್ ಸೂಪರ್, ಇಷ್ಟೇ ಮಾಡ್ಬೇಕಿರೋದು ನೀವು. ಇನ್ನೊಂದು 2-3 ತಿಂಗಳು ಇದೇ ತರ ಡ್ರಾಮಾ ಮಾಡ್ಬೇಕು. ನೀವು ನಾಳೆ ಆ ಮನೆಗೆ ಹೋದ್ರೆ ನಿಮ್ಮಮ್ಮನ ಕಣ್ಣು ನಮ್ಮ ಮಗು ಮೇಲೆ ಬೀಳುತ್ತೆ. ನೀನೇನು ಯೋಚನೆ ಮಾಡ್ಬೇಡ ರಾಮಾಚಾರಿ. ನಮ್ಮ ಅಮ್ಮನ ಮುಂದೆ ಅವ್ರಿಗಿಂತ ಚೆನ್ನಾಗಿ ಹೇಗ್ ಡ್ರಾಮಾ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ನಾನು ನೋಡ್ಕೊಳ್ತೇನೆ. ನಾಳೆಯಿಂದ ನನ್ನ ಶುರು. ಚಾರು, ಅಮ್ಮ, ನಾನು ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗ್ತಾ ಇದ್ದೆ. ಅದೇ ಟೈಮ್ಗೆ ನೀವು ಆರತಿ ತಗೊಂಡ್ ಬಂದ್ರಿ, ಒಳ್ಳೇದಾಯ್ತು.
ಮುರಾರಿ, ರಾಮಾಚಾರಿಯಲ್ಲಿ ಲೇಟ್ ಆಯ್ತು, ಬೇಗ ಬರಕ್ ಹೇಳು. ಹಾ ಅತ್ತೆ. ಬಾರೋ ರಾಮಾಚಾರಿ. ಬಂದ. ಅಯ್ಯೋ ದೇವ್ರೆ, ಇವರಿಬ್ರು ಎಂತ ಕೆಲಸ ಮಾಡ್ಬಿಟ್ರು. ಈಗೇನಪ್ಪ ಮಾಡೋದು? ಚಾರು, ಅದು ರಾಮಾಚಾರಿ ಅಲ್ಲಮ್ಮ, ಕೃಷ್ಣ. ಅದು ಅತ್ತೆಮ್ಮ, ನನ್ ಮನ್ಸಲ್ಲಿ ಯಾವಾಗ್ಲೂ ರಾಮಾಚಾರಿ ಅಂತ ಕರ್ದು ಅಭ್ಯಾಸ ಅಲ್ವಾ, ಅದಕ್ಕೆ ಹಾಗೆ ಕರ್ದ್ಬಿಟ್ಟೆ. ಸಾರಿ ಕೃಷ್ಣ. ನನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ. ಹಾ, ನೀವು ರೆಡಿ ಇದ್ದೀರಾ? ಹಾ, ನಾನ್ ರೆಡಿ. ಸರಿ, ಬನ್ನಿ. ಒಳ್ಳೇದಾಗ್ಲಿಕ್ಕಂತ. ಕೃಷ್ಣ, ಜಿ ಹುಷಾರಾಗಿ ಕರ್ಕೊಂಡು ಹೋಗು. ಹೊಟ್ಟೆಲಿ ಮಗು ಇದೆ. ನಮ್ಮ ಅಗ್ರಹಾರದ ಬೀದಿ ಆಗಿದೆ ಅಂತ ನಿನಗ್ ಗೊತ್ತು ತಾನೆ? ಹುಷಾರು. ಹಾ ಸರಿ ಅಜ್ಜಿ. ರಾಮಾಚಾರಿ, ಬೈಕ್ ನಿಲ್ಸು. ಆ ಬಾಳೆ ಎಲೆ ಕುಯ್ಕೊಂಡ್ ಬಾ. ಬಾಳೆ ಎಲೆನಾ? ಹ್ಮ್. ಯಾಕೆ? ಹೆಂಡತಿ ಹೇಳಿದ್ರೆ ಯಾಕೆ ಏನು ಅಂತೆಲ್ಲ ಕೇಳ್ಬಾರ್ದು, ಹೇಳಿದ ಕೆಲ್ಸ ಮಾಡ್ಬೇಕು. ಬಾಳೆ ಎಲೆ ಬೇಕಾ? ಅದ್ಗೆ ಮುರಾರಿ, ಎಲ್ಲ ರೆಡಿ ಇದೆ. ಲೋ ಮುರಾರಿ, ನೀನ್ ಅದೇನದು? ಅದು ಅದ್ಗೆ ನೀವಿಬ್ರು ಇಲ್ಲಿ ಕರೆಕ್ಟ್ ಆಗಿ ಬರೋ ಟೈಮ್ಗೆ ಊಟ ತಗೋಬಾ ಅಂತ ಹೇಳಿದ್ರು, ತಂದೆ. ಅಲ್ಲ, ಏನ್ ಬಾ ಕುತ್ಕೋ, ಹೇಳ್ತಿ. ಕುತ್ಕೋ. ಅದು ನಾವು ಮನೆಯಿಂದ ಆಚೆ ಮಾತ್ರ ಗಂಡ ಹೆಂಡತಿ ಅಲ್ವಾ, ಮನೆಗ್ ಹೋದ್ಮೇಲೆ ನೀನ್ ಕೃಷ್ಣ. ನಾವಿಬ್ರು ಮನೇಲಿ ಎಲ್ರ ಮುಂದೆ ಪ್ರೀತಿಯಿಂದ ಇರೋಕ್ ಆಗಲ್ಲ ಅಲ್ವಾ ರಾಮಾಚಾರಿ? ನನ್ಗೂ ನಿನ್ ಜೊತೆ ಕುತ್ಕೊಳ್ಬೇಕು, ನಿನ್ ಕೈ ತುತ್ತು ತಿನ್ಬೇಕು ಅಂತ ಆಸೆ ಆಗುತ್ತಲ್ವಾ. ಸುಮ್ನೆ ಆಗಿದ್ರೆ ಪರವಾಗಿರ್ಲಿಲ್ಲ, ನಾನಿವಾಗ ಬಸ್ರಿ ಆಗಿರೋದ್ರಿಂದ. ಗಂಡನಾಗಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸೋದು ನನ್ನ ಕರ್ತವ್ಯ. ಈಗೇನು ನಾನು ಊಟ ಮಾಡಿಸ್ಬೇಕು ತಾನೆ, ಮಾಡ್ಸೋಣ ಬಿಡಿ. ಅದಕ್ಕೆ ತಿನ್ನಿ, ನಿಮ್ಮ ಆಸೆ ನೆರವೇರೋವರೆಗೂ ತಿನ್ನಿ, ನಿಮ್ಮ ಮನಸ್ಸಿಗೆ ತೃಪ್ತಿ ಆಗೋ ತನಕ ತಿನ್ನಿ. ನೀನ್ ಮಾತ್ರ ನನಗ್ ತಿನ್ಸ್ಬೇಕು ಅನ್ನೋದು ನನ್ನ ಆಸೆ ಅಲ್ಲ, ಮತ್ತೆ ನಾನು ನೀನ್ ತಿನ್ಸ್ಬೇಕು. ಇಲ್ಲ ಅನ್ನು ಏನ್ರಿ ನಿಮ್ದು ಈ ತರ ಬೈಕೆಗಳು? ಅನ್ನು ಈ ತುತ್ತು ನನ್ನ ಹೆಂಡತಿಗೆ, ಇದು ಚಿಕ್ಕ ತುತ್ತು ನಮ್ಮ ಮಗುಗೆ. ಇದ್ಯಾಕ್ರಿ ಕಚ್ತಾ ಇದ್ದೀರಾ? ಅಯ್ಯಯ್ಯೋ, ಅದ್ ನಾನ್ ಕೊಚ್ಚಿದಲ್ಲ ರಾಮಾಚಾರಿ. ಮತ್ತೆ ನೀನ್ ಇವಾಗ ನಮ್ ಮಗುಗ್ ತಾನೆ ತಿನ್ನಿಸ್ತೆ, ಹೌದು, ಮತ್ತೆ ಮಗುನೇ ಕಚ್ಚಿದ್ದು. ಓ ಹೌದಾ, ಸರಿ ಬಿಡಿ, ಆಯ್ತು. ಹಂಗಾರೆ ನೀವ್ ತಿನ್ಸಿ, ನಾನು ಏನ್ ಮಾಡ್ಬೇಕೋ ಅದನ್ನ ನಾನು ಮಾಡ್ತೀನಿ. ತಿನ್ಸಿ ತಿನ್ಸಿ ತಿನ್ಸಿ. ನಾನು ನಿಮಗೆ ಕಚ್ತೀನೇನ್ರಿ? ನಿಮ್ಮನ್ನ, ನಮ್ಮ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ಇರೋದೇ ನಿಮಗೋಸ್ಕರ. ಅಪ್ಪ ರಾಮಾಚಾರಿ, ಅಮ್ಮ ಚಾರು, ಅದಕ್ಕೆ
ಇಲ್ಲೊಬ್ಬ ಬಡಪಾಯಿ ನಿಂತಿದೀನಿ ಅಂತ ನಿಮ್ಮಿಬ್ಬರಿಗೂ ಗೊತ್ತಿದೆ ಅಲ್ವಾ? ನೀವಿಬ್ರು ದಂಪತಿಗಳು ಪ್ರೀತಿ ಮಾಡ್ತಾ ಇರ್ತೀರಾ. ನಿಮ್ ಮುಂದೆ ನಂದಿ ತರ ನಿಂತಿರೋದ್ರಿಂದ ನಿಮಗ್ ಮಾತ್ರ ತೊಂದ್ರೆ ಇಲ್ಲ, ನನಗೂ ಕೆಲವೊಂದು ಮಾನಸಿಕ ಮಾರ್ಪಾಡುಗಳು ಆಗ್ತಾ ಇರುತ್ತೆ. ಅದಕ್ಕೆ ನೀವಿಬ್ರು ಯಾವ ತೊಂದ್ರೆನೂ ಇಲ್ಲದೆ ಊಟ ಮಾಡಿ, ಅಲ್ಲಲ್ಲ ಪ್ರೀತಿ ಮಾಡಿ. ನಾನು ಮೊದ್ಲಿಂದ ಹೊರಡ್ತೀನಿ. ಮುರಾರಿ, ಹಾ, ಮುರಾರಿನೇ. ಮುಂದಕ್ಕೆ ಹೋಗ್ತೀನಿ, ನೀವಿಬ್ರು ಮುಂದುವರಿಸಿ. ನಿಮ್ಮಿಬ್ರ ಮೇಲೆ ಯಾರ್ ಕೆಟ್ಟ ಕಣ್ಣು ಬೀಳದೆ ಇರಿ. ನಿಮ್ಮನ್ ಕಾಯಕ್ ದೇವ್ರ ಇಲ್ಲಿ ಇರ್ಬೇಕಾದ್ರೆ ಇನ್ ನನ್ಗೆ ನಿನ್ ಕೆಲ್ಸ. ನಾನ್ ಬರ್ತೀನಿ. ಸರಿ ಬೇಗ ತಿನ್ನಿ, ಬರೀ ಮಾತೇ ಆಯ್ತು. ಸಾಕು ರಾಮಾಚಾರಿ. ಸಾಕು ರೇ, ಈಗ ತಾನೇ ಒಂದ್ ಕೈಲಿ ಊಟ ತರಿಸಿದೀರಾ, ಈಗ ತಾನು ತಿನ್ನಕ್ ಶುರು ಮಾಡಿದೀರಾ, ಈಗ್ಲೇ ಸಾಕು ಅನ್ನೋದ? ನಾನ್ ತಿನ್ನಿಸ್ತಾ ಇರ್ತೀನಿ, ನೀವು ಬಾಯಿ ಮುಚ್ಕೊಂಡು ತಿಂತಾ ಇರ್ಬೇಕಷ್ಟೇ. ಅದೇನ್ ಬಾಯಿ ಮುಚ್ಕೊಂಡ್ ತಿನ್ನೋದ್ ರಾಮಾಚಾರಿ? ಬರೀ ತರಲೆ ಆಯ್ತು ನಿಮ್ದು. ತಿನ್ನಿ ಸುಮ್ನೆ. ಅಲ್ಲ ಬಾಬಾಜಿ, ನೀವೇನಿರೋ ಪ್ರಾಪರ್ಟಿ ಲಿಟಿಕೇಶನ್ ಏನಿಲ್ಲ, ಆದ್ರ ಆಳದವ್ನು ಬೀಗ ಹಾಕೊಂಡು ಹೋಗ್ಬಿಟ್ಟವನೆ. ಇಲ್ಲ ಇಲ್ಲ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಏರಿಯಾ ಚೆನ್ನಾಗಿದೆ. ಹಾ ನೋಡೋಣ, ಇಲ್ಲೇ ವೇಟ್ ಮಾಡ್ತೀನಿ, ಬಂದ್ರೆ ಮಾತಾಡ್ಕೊಂಡೆ ಬಂದ್ಬಿಡ್ತೀನಿ. ಹಲೋ ಬಾಬಾಜಿ, ಒಂದ್ ನಿಮಿಷ ಆಮೇಲೆ ಮಾಡ್ತೀನಿ. ಚಾರು ಅಲ್ವಾ? ಕೃಷ್ಣ ಯಾಕೆ ತಿನ್ನಿಸ್ತಾ ಇದ್ದಾನೆ? ಪಕ್ಕ ಚಾರನೆ. ಕೃಷ್ಣ ಯಾಕೆ ಅವಳಿಗೆ ಇಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದಾನೆ? ಏನೋ ಇದೆ, ಏನಿರ್ಬೋದು ಒಂದು ಗೊತ್ತಾಗ್ತಿಲ್ವೇ. ಸರಿ, ಏನಾಯ್ತು? ಅಲ್ಲ, ಯಾರೋ ನಮ್ಮನ್ನ ನೋಡ್ದಾಗಾಯ್ತು. ನಮ್ಮನ್ ಯಾರೇ ನೋಡ್ತಾರೆ, ಆ ದೇವ್ರು ಬಿಟ್ಟು. ತಿನ್ನಿ ಸುಮ್ನೆ. ಓಹೋ, ಹಾಗಿದ್ರೆ ಸತ್ತಿರೋದು ರಾಮಾಚಾರಿ ಅಲ್ಲ, ಕೃಷ್ಣ ಅಲಿಯಾಸ್ ರುಕ್ಕು ಗಂಡನ. ಅಯ್ಯಯ್ಯೋ, ಏನಪ್ಪ ಹಿಂಗಾಗೋಯ್ತು? ಮೊದ್ಲು ಈ ವಿಷಯನ ಮಾನಿತಿ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು. ಹೇಳ್ಜಿಕ್ಕೆ ಹಲೋ ಹಲೋ ಮೇಡಮ್. ಅಯ್ಯೋ, ನಾವು ನೀವು ಅನ್ಕೊಂಡಂಗೆ ರಾಮಾಚಾರಿ ಸತ್ತಿಲ್ಲ.